ನಾವಿವತ್ತು ಸಾದಾ ಬ್ಲೌಸನ್ನು ಹೊಲಿಯೋದನ್ನು ಕಲ್ತ್ಕೊಳ್ಳೋಣ. ಇದು ನೋಡ್ರಿ, ಇದು ಮೆಜರ್ಮೆಂಟಿಂದು ಬ್ಲೌಸ್ ಐತಿ. ಇದ್ರ ಉದ್ದ 13 ಇಂಚ್ ಐತಿ. ಅಂದರೆ ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೊಳೋಣ. ನಾನು ಇಲ್ಲಿ 14.5 ಇಂಚ್ ತೊಗೊತಾ ಇದ್ದೀನಿ. ಮತ್ತು ಇದು ಚೆಸ್ಟ್ ಭಾಗದಲ್ಲಿ ನೋಡಬೇಕಂದ್ರೆ ಇದು 11.5 ಇಂಚ್ ಐತಿ. ಅಂದರೆ ಇಲ್ಲಿ ಫಿಟ್ಟಿಂಗು 9.5, ಎಕ್ಸ್ಟ್ರಾ ನಾವು 2 ಇಂಚು 11.5 ತೊಗೊತಾ ಇದ್ದೀನಿ. ಇವಾಗ ಈ ಡಬಲ್ ಫೋಲ್ಡ್ ಹಾಕಿದ್ದೀನಿ. ಇಲ್ಲಿ 11.5 ಇಂಚು ತೊಗೊಂಡಿದ್ದೀನಿ. ಇಲ್ಲಿಂದ ನಾವು ಬ್ಯಾಕ್ ನೆಕ್ ತೊಗೊಳೋಣ. ಬ್ಯಾಕ್ ಇಲ್ಲಿ 14.5. ಇಲ್ಲಿಂದ ಎಷ್ಟು 14.5 ತೊಗೊಂಡಿದ್ದೀನಿ. ಒಂದು ಸ್ಟ್ರೇಟ್ ಲೈನ್ ಎಳ್ಕೊಳ್ಳೋಣ. ಇಲ್ಲಿಂದ ಫ್ರಂಟ್ ತೊಗೊತಿದ್ದೀವಿ ನಾವು. ಫ್ರಂಟು ಕೂಡ ನಾವು 14.5ನೇ ತೊಗೊಳೋಣ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಕಡೆನೂ ಒಂದೇ ಅಳತೆ ತಗೋಬೇಕು. ಇಲ್ಲಿಂದ ನಾವು ಒಂದು ಸ್ಟ್ರೇಟ್ ಲೈನ್ ಎಳ್ಕೊಳ್ಳೋಣ. ಸ್ಟಾರ್ಟ್. ಇಲ್ಲಿ ಕೊಳ್ಳು ತಗೋಣ. ಈ ಫ್ರಂಟ್ ಕೊಳ್ಳು ಇದು 7 ಇಂಚ್ ಬರ್ತಾ ಇದೆ. ಇಲ್ಲಿಂದ 2.5 ಇಂಚು. ಇಲ್ಲಿಂದ ಇದು ಭುಜ 3 ಇಂಚು. ಇಲ್ಲಿಂದ ಫ್ರಂಟ್ ಕೊಳ್ಳು 7 ಇಂಚು. ಬ್ಯಾಕ್ ಕೊಳ್ಳು ಇಲ್ಲಿ 9.5 ತಗೋಣ. ಬೇಕೆಂದರೆ ನಾವು ಇಲ್ಲಿಂದ ಅಳತೆನೂ ತಗೋಬೋದು. ನೋಡಿ, ಕರೆಕ್ಟಾಗಿದ್ದು. ಅಂದರೆ ಇಲ್ಲಿ 1 ಇಂಚು ಮಡ್ಚಾಕ್ತೈತಿ. ಇಲ್ಲಿ 1 ಇಂಚು ಹೊಲಿಗೆ ಒಳಗೆ ಹೋಗ್ತೈತಿ. ಇಲ್ಲಿಂದ 2.5 ಇಂಚು ಒಂದು ಸ್ಟ್ರೇಟ್ ಲೈನ್ ಹಾಕೋಣ. ಇಲ್ಲ ಕೊಳ್ಳು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಬೇಕಂದರೆ ಇದರಿಂದನೂ ಮಾಡ್ಕೋಬೋದು. ಹಂಗ ಮಾಡ್ಕೊತೀರಂದ್ರೂ ಪರವಾಗಿಲ್ಲ, ಮಾಡ್ಕೋಬೋದು. ನಾನು 2 ಕಡೆ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಬಗಲ್ ತಗೊಳ್ಳೋಣ. 5 ಇಲ್ಲಿಂದನೂ 3 ಇರಬೇಕ್ರಿ. ಸರಿ, ಕರೆಕ್ಟ್ ನೋಡ್ಕೊಂಡ್ಬಿಡೋಣ.
ಚೈನ್ ಹಾಕೊಂಡು ಇದು ಬಗಲು ಶೇಪ್ಗಾಗಿ ಇಲ್ಲಿ ಅರ್ಧ ಇಂಚು ಶೇಪ್ಗಂತ ತಗೊಳ್ಳೋಣ. ಇಲ್ಲಿ ಒಂದು ಇಂಚು ಶೇಪ್ಗ ತಗೊಳ್ಳೋಣ. ಈ ಕರ್ವ್ ಶೇಪ್ ಇಟ್ಟು ಇಲ್ಲಿ ಶೇಪ್ ಹಾಕೊಳ್ಳೋಣ. ಇದು ಬ್ಯಾಕ್ ಆರ್ಮೋಲ್, ಇದು ಫ್ರಂಟು. ಈಗ ನೋಡ್ರಿ ಕ್ರಾಸ್ ಪಟ್ಟಿ ತಗೊಳ್ಳೋಣ. ಕ್ರಾಸ್ ಪಟ್ಟಿಗೆ ನಾವು ಇಲ್ಲಿ 3.5 ಇಂಚು ತಗೊಳೋತೀನಿ. ಇಲ್ಲಿ ನಡುಕ 3 ಇಂಚು, ಇಲ್ಲಿನೂ 3 ಇಂಚು. ಇದು ತುಂಬ ಈಸಿ ಮೆಥಡ್ ನೋಡ್ರಿ. ಮೊದಲು ಇಲ್ಲಿ 3 ಇಂಚಿಗೆ ಏನಿದೆಯಲ್ಲ ಒಂದು ಶೇಪ್ ಹಾಕೊಂಡ್ಬಿಡೋಣ. ಇದು ಇಲ್ಲಿಂದ ಶೇಪ್ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಇವಾಗ ಕಟಿಂಗ್ ಮಾಡೋಣ.